ಮಂಡ್ಯ ನಗರದಲ್ಲಿ ಜಿಲ್ಲೆಯ ಏಕೈಕ ಪಾಲಿಕ್ಲಿನಿಕ್ ಇದ್ದು ಹಸು, ಮೇಕೆ, ಕುರಿ ಹಾಗೂ ಸಾಕು ಪ್ರಾಣಿಗಳ ಪಾಲಿಗೆ ಇದು ಸಂಜೀವಿನಿ ಕೇಂದ್ರವಾಗಿದೆ. ಅಗತ್ಯ ಮೂಲಸೌಕರ್ಯಗಳನ್ನು ಹೊಂದಿರುವ ಈ ಕೇಂದ್ರ ರೈತರು ಹಾಗೂ ಪ್ರಾಣಿ ಪ್ರಿಯರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಗರದ ಕಾಳಿಕಾಂಬಾ ದೇವಾಲಯದ ಬಳಿ ಇರುವ ಈ ಪಾಲಿಕ್ಲಿನಿಕ್ ಅನ್ನು ಮೇಲ್ದರ್ಜೆಗೇರಿಸಲಾಗಿದ್ದು ಸುಸಜ್ಜಿತ ಶಸ್ತ್ರಚಿಕಿತ್ಸೆ ನೀಡುವ ಕೇಂದ್ರವಾಗಿದೆ. ಅಲ್ಲದೆ ಜಿಲ್ಲೆಯ ವ್ಯಾಪ್ತಿಗೆ ಬರುವ 7 ತಾಲೂಕುಗಳ ರೈತರು ಹಾಗೂ ಪ್ರಾಣಿ ಪ್ರಿಯರ ನೆಚ್ಚಿನ ಕೇಂದ್ರವಾಗಿ ಕೆಲಸ ಮಾಡುತ್ತಿದೆ. ದನ, ಕರು, ಕುರಿ, ಮೇಕೆ, ಕೋಳಿ, ಹಸುಗಳು ಸೇರಿದಂತೆ ಎಲ್ಲ ಜಾನುವಾರುಗಳಿಗೆ ಇಲ್ಲಿ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ವಿಶೇಷವಾಗಿ ಈ ಕ್ಲಿನಿಕ್ ಸ್ಕ್ಯಾನಿಂಗ್, ಎಕ್ಸ್ರೇ, ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿ, ರಕ್ತ ಪರೀಕ್ಷೆ ಲ್ಯಾಬ್ಗಳನ್ನು ಒಳಗೊಂಡಿದೆ. ಜಿಲ್ಲೆಯ ಬಹುತೇಕ ರೈತರು ತಾವು ಸಾಕುತ್ತಿರುವ ಜಾನುವಾರು ಹಾಗೂ ಸಾಕು ಪ್ರಾಣಿಗಳನ್ನು ಇಲ್ಲಿ ತುರ್ತು ಚಿಕಿತ್ಸೆಗೆಂದು ಕರೆತರುತ್ತಾರೆ. ದೂರದರ್ಶನದೊಂದಿಗೆ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ಡಾ ಸಿದ್ದರಾಮು ಪಾಲಿಕ್ಲಿನಿಕ್ನಲ್ಲಿ ಸಣ್ಣ ಹಾಗೂ ದೊಡ್ಡ ಪ್ರಾಣಿಗಳಿಗೆ ಎಲ್ಲಾ ರೀತಿಯ ಔಷಧ, ಚಿಕಿತ್ಸಾ ಸೌಲಭ್ಯವಿದೆ. ರೇಬಿಸ್ ಲಸಿಕೆ, ಕೃತಕ ಗರ್ಭಧಾರಣೆ ಹಾಗೂ ಹಾವು ಕಡಿತಕ್ಕೊಳಗಾದ ಪ್ರಾಣಿಗಳಿಗೆ ಔಷಧ ಕೂಡ ಲಭ್ಯವಿದೆ. ಎಲ್ಲಾ ರೀತಿಯ ಪ್ರಾಣಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದ್ದು ರೈತರು ಹಾಗೂ ಸಾರ್ವಜನಿಕರು ಇದರ ಸದುಪಯೋಗ ಪಡೆಯುವಂತೆ ಮನವಿ ಮಾಡಿದರು. ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಂತ ಸೌಲಭ್ಯವೂ ಕೂಡ ನಮ್ಮಲ್ಲಿ ಇದೆ. ಮತ್ತು ಉಚಿತವಾಗಿ ಆಂಟಿ ರೇಬಿಸ್ ಲಸಿಕೆಯನ್ನು ಪ್ರತಿ ಮಾಹೆ 250ರಿಂದ 300 ರಾಸುಗಳಿಗೆ ಮಾಡ್ತೇವೆ. ಮುಖ್ಯ ಪಶುವೈದ್ಯ ಡಾ ಸಿದ್ದೇಶ್ ಪ್ರತಿನಿತ್ಯ 50ಕ್ಕೂ ಹೆಚ್ಚು ಸಾಕು ಪ್ರಾಣಿಗಳು, 40 ಹಸು, ಕರುಗಳನ್ನು ಚಿಕಿತ್ಸೆಗೆ ಕರೆಲಾಗುತ್ತಿರುತ್ತದೆ. ಕ್ಯಾನ್ಸರ್ನಂತಹ ರೋಗಗಳಿಗೂ ಉತ್ತಮ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಅಲ್ಲದೆ ಹಸು, ಆಡು, ಕುರಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಗರ್ಭಕೋಶ ಕೀತ್ಕೊಂಡಿರುವಂಥದ್ದು ಮತ್ತು ಕ್ಯಾನ್ಸರ್ ಅಂದರೆ ಹೆಣ್ಣು ನಾಯಿಗಳಲ್ಲಿ ರಿಸರ್ಚ್ ಮಾಡುವಂಥ ಜಾಗ, ಗಂಡು ನಾಯಿಗಳಲ್ಲಿ ಅಂಥದ್ದನ್ನ ನಾವು ಇಲ್ಲಿ ಪ್ರತಿದಿನ ಬರುವಂಥ ಕೇಸ್ಗಳಲ್ಲಿ ನಾವು ಚಿಕಿತ್ಸೆ ಮಾಡ್ತಾ ಇದ್ದೀವಿ. ಸ್ಥಳೀಯ ನಿವಾಸಿ ಶಿಲ್ಪಾ ಬೀದಿ ನಾಯಿಗಳನ್ನು ಸಂರಕ್ಷಣೆ ಮಾಡುವ ಆಸಕ್ತಿ ಹೊಂದಿದ್ದು ಈ ಪಾಲಿಕ್ಲಿನಿಕ್ನಲ್ಲಿ ಉತ್ತಮ ವೈದ್ಯರ ಸಲಹೆ, ಸಹಕಾರದೊಂದಿಗೆ ಕಡಿಮೆ ಹಾಗೂ ಉಚಿತವಾಗಿ ಪ್ರಾಣಿಗಳಿಗೆ ಔಷಧೋಪಚಾರ ದೊರೆತಿದೆ. ಇದರಿಂದ ಪ್ರಾಣಿಗಳಿಗೆ ಉತ್ತಮ ಆರೋಗ್ಯ ಸೌಲಭ್ಯ ದೊರೆಯುತ್ತಿದೆ ಎಂದರು. ಎಲ್ಲರೂ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ನಾವು ಬೀದಿ ನಾಯಿ ತಂದ್ರೂ ಕೂಡ ಒಂದು ಚೂರು ನಿರ್ಲಕ್ಷ್ಯ ಮಾಡೋದಿಲ್ಲ. ಎಲ್ಲಾನು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ರೈತ ಶರತ್ ಈ ಹಿಂದೆ ತಮ್ಮ ರಾಸುಗಳಿಗೆ ಗುಣಪಡಿಸಲಾಗದಂತಹ ಕಾಯಿಲೆಗೆ ಈ ಕೇಂದ್ರದಲ್ಲಿ ಸೂಕ್ತ ಚಿಕಿತ್ಸೆ ಕೊಡಿಸಲಾಗಿದ್ದು ರಾಸುಗಳು ಉತ್ತಮವಾಗಿವೆ. ಸರ್ಕಾರದಿಂದ ಉಚಿತ, ಕಡಿಮೆ ದರದಲ್ಲಿ ಉತ್ತಮ ಚಿಕಿತ್ಸೆ ದೊರೆಯುತ್ತಿರುವುದು ಸಂತಸದ ಸಂಗತಿ ಎಂದರು. ಈ ನಾಯಿಗಳಿಗೂ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ನಾಯಿಗಳನ್ನು ತಗೊಂಡಿದ್ದೀವಿ. ದನಗಳು ಜಾಸ್ತಿ ಮೇಡಮ್, ನಮ್ಮ ನಾಟಿ ದನಗಳೇ ಜಾಸ್ತಿ. ಪಾಲಿಕ್ಲಿನಿಕ್ ಸುಮಾರು ಖರ್ಚಾಗುತ್ತೆ ಮೇಡಮ್, ಜಾಸ್ತಿನೇ ಖರ್ಚಾಗುತ್ತೆ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟೇ ಖರ್ಚೇನಾಗಲ್ಲ. ನಾಯಿ ಮಾಲೀಕರಾದ ಸುರೇಶ್ ಪ್ರಾಣಿಗಳಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮೊದಲ ಬಾರಿ ಇಲ್ಲಿಗೆ ಭೇಟಿ ನೀಡಿದ್ದು ತಮ್ಮ ಸಾಕು ಪ್ರಾಣಿಗೆ ಉತ್ತಮ ಚಿಕಿತ್ಸೆ ದೊರೆತಿದೆ ಎಂದು ಹೇಳಿದರು. ಬೇರೆ ಕಡೆ ತೋರಿಸ್ತಾ ಇದ್ವಿ, ಪರವಾಗಿಲ್ಲ, ರೆಸ್ಪಾನ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. 7 ತಿಂಗಳು ಏನಿಲ್ಲ, ಒಂದು ಸ್ವಲ್ಪ ಏನೋ ಇನ್ಸ್ಪೆಕ್ಷನ್ ಆದಂಗಿತ್ತು, ತೋರಿಸಿದ್ವಿ. ಶಾಂಪು ಬರೆದಿದ್ದಾರೆ, ಇಂಜೆಕ್ಷನ್ ಆಗ್ತಾ ಇದ್ದಾರೆ.